ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಹೆಸರು ಬಂದು ಶ್ರೀವಾರಿ ಅಂತ. ನೀವೆಲ್ಲ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಇವತ್ತು ಅಮ್ಮು ಬರ್ಡೇ. ಅಮ್ಮೆ ಕಾಲೇಜ್ಗೆ ಹೋಗ್ಬೇಕವಳು, ಇವಾಗ ಕಾಲೇಜ್ಗೆ ಹೋಗಿ ಬರ್ತಾಳೆ. ಹಾಗೆ ಸೋಮವಾರ, ಇವತ್ತು ಮಂಗಳವಾರ ಆಗಿದ್ರೆ ಎಲ್ಲಾರು ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ವು, ಮೈಸೂರಿಗೋ ಬೆಂಗಳೂರಿಗೋ. ಹಾಗಾಗಿ ಹೊರಗಡೆ ಹೋಗಲ್ಲ, ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಇಲ್ಲೇ ನಮ್ಮೂರಲ್ಲೇ ಡಾಬಾ ಐತೆ, ಅಲ್ಲಿಗೆ ಹೋಗಿ ಅಮ್ಮಗೆ ಕೇಕ್ ಕಟಿಂಗ್ ಮಾಡಿಸ್ಕೊಂಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಮ್ಮ ಬಂದು ಕಾಲೇಜ್ಗೆ ಹೊರಟ್ಲು, ಸ್ವೀಟ್ ತಂದು. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಇಲ್ಲಿಗೆ ಹೋಗೋದು, ಮಳೆ ಹುಯ್ತಾನೇ ಐತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಹುಯ್ತಾನೇ ಐತೆ. ಈ ಮಳೆಯಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇಲ್ಲೇ ನಮ್ಮ ಊರಲ್ಲಿ ಗ್ರಾಮದೇವತೆ ಐತೆ ದೇವಸ್ಥಾನ, ಅಲ್ಲಿಗೆ ಅಮ್ಮ ಕಳಿಸಿ ಪೂಜೆ ಮಾಡಿಸಿ ಕೈ ಮುಗಿಸಿ ಕರ್ಕೊಬಂದು ಕಾಲೇಜ್ಗೆ ಹೋಗಿ ಬಂದುಬಿಟ್ಟು ಸಂಜೆಗೆ ಎಲ್ಲಾರ ಹೊರಗಡೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿದ್ವು, ದೇವಸ್ಥಾನದಿಂದ ಬಂದ್ವು. ಈಗ ಇಲ್ಲೇ ಡಾಬಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕೇಕ್ ಕಟ್ಟಿಂಗು ನಾಳೆ ಮಾಡ್ಸೋಣ ಅಂದ್ಕೊಂಡಿದ್ದೀವಿ. ಒಂದಿನ ಮಾಡಬೇಕಲ್ಲ, ಹಾಗಾಗಿ ಅವಳು ಇವತ್ತು ಕಟ್ ಮಾಡೋದೇ ಇಲ್ಲ ನನ್ನ ಕೇಕು ಅಂತ ಅಂತಾಳೆ. ಯಾಕೆ ಅಂದರೆ ನಾವು ಇವತ್ತು ನಾನ್ ವೆಜ್ ಏನೂ ತಿನ್ನಲ್ವಲ್ಲ, ಅದಕ್ಕೆ ಎಗ್ ಹಾಕಿರ್ತಾರೆ ಅಂತ. ಹಾಗಾಗಿ ಇವತ್ತು ಕೇಕ್ ಕಟ್ಟಿಂಗ್ ಮಾಡಲ್ಲ, ನಾಳೆ ಕೇಕ್ ಕಟ್ಟಿಂಗ್ ಮಾಡ್ತೀವಿ. ಈಗ ಬರೀ ಡಾಬಾಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬಿಟ್ಟು ಬರ್ತೀವಿ. ಅಮ್ಮದು ಸಂಜೆ ಬಂದು ಔಟ್ಫಿಟ್ ಈ ಥರ ಇತ್ತು. ಬೆಳಗ್ಗೆ ಜೀನ್ಸ್ ಪ್ಯಾಂಟು ಟಾಪು ತಗೊಂಡಿದ್ಲು, ಈಗ ಸಂಜೆಗೆ ಈ ಥರದ್ದು ತೊಗೊಂಡಿದ್ದಾಳೆ. ಬರ್ಡೇ ದಿನ ಹೋಗೋಣ ಅಂತ ಅಂದ್ಕೊಂಡು ಹಾಗಾಗಿ ನಾವು ಬಂದು ಮಶ್ರೂಮ್ ಇದು ತಗೊಂಡು ಎಷ್ಟು ಕ್ಲೀನಾಗಿದೆ. ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಹೆಸರು ಬಂದು ಶ್ರೀವಾರಿ ಅಂತ. ನೀವೆಲ್ಲ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಇವತ್ತು ನಾನು ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಬಂದು 1:30. ನೆನ್ನೆ ಊಟ ಮಾಡ್ಕೊಂಡು ಬಂದ್ವು, ಇನ್ನೇನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಸುಮ್ಮನಾಗಿ ಈಗ ಮಾಡ್ತೀನಿ. ಇವತ್ತು ನೆನ್ನೆ ಅಮ್ಮು ಬರ್ಡೇ, ಸೋಮವಾರ ಇತ್ತು, ಹಾಗಾಗಿ ಅವಳಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಕೇಕು ಕಟ್ ಮಾಡಿಸಿರ್ಲಿಲ್ಲ, ಒಂದಿನ ಮಾಡಬೇಕು ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ನಾವು ಮಂಗಳವಾರನ. ಅಮ್ಮನೂ ರೆಡಿಯಾಗಿದ್ದಾಳೆ, ಈ ಥರ ರೆಡಿಯಾಗಿದ್ದಾಳೆ ನೋಡಿ, ರೆಡ್ ಕಲರ್ ಡ್ರೆಸ್ ಹಾಕಿದ್ದಾಳೆ. ನಾನು ಆಮೇಲೆ ಅವಳನ್ನ ಔಟ್ಫಿಟ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಹಾಗೆ ನಂದು ಔಟ್ಫಿಟ್ನ ನಾನು ಆಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅಮ್ಮು ಔಟ್ಫಿಟ್ ಬಂದು ಈ ಥರ ಇತ್ತು. ನಾವಿಲ್ಲೇ ತಿಪ್ಟೂರಲ್ಲಿ ಕೇಕ್ ತಗೊಳ್ಳೋಣ ಅಂತ ಕೇಕ್ ತಗೋತಾ ಇದ್ದೀವಿ. ಹಾಗೆ ಅಮ್ಮು ತುಂಬ ಹೊಟ್ಟೆ ಹಸಿತೈತೆ ಅಂದ್ಲು, ಹಾಗಾಗಿ ನಾವಿಲ್ಲೇ ಊಟ ಮಾಡೋಣ ಅಂತ. ಒಂದು ತಿಪ್ಟೂರಿಗೆ ಬರೋತ್ತಿಗೆ 2 ಗಂಟೆ ಆಗೋಯ್ತು. ನಮ್ಮ ಮನೆಯವ್ರು ಏನೋ ಕೆಲಸ ಐತೆ ಅಂತ ಮುಗಿಸ್ಕೊಂಡ್ಬಂದರು, ಹಾಗಾಗಿ ತಿಪ್ಟೂರಿಗೆ ಬರೋತ್ತಿಗೆ 2 ಗಂಟೆ ಆಯಿತು. ಅಮ್ಮು ಇಲ್ಲೇ ಹೊಟ್ಟೆ ಹಸಿತೈತೆ ಅಂದ್ಲು. ಇಲ್ಲೇ ತಿಪ್ಟೂರಲ್ಲಿ ದೊನೆ ಬಿರಿಯಾನಿ ಅಂತ ಹೋಟೆಲ್ ಇದೆ, ತುಂಬ ಚೆನ್ನಾಗಿರುತ್ತೆ ಊಟ. ಇದು ರೊಟ್ಟಿ ಚಾಪ್ಸು ತಾಂಡ್ವು, ಹಾಗೆ ಫಿಶ್ ಕಬಾಬನ್ನು ಸಹ ತಾಂಡ್ವು. ಇಲ್ಲೇ ಊಟ ಮಾಡ್ಕೊಂಡು ಅಮ್ಮಗೆ ಊಟ ಮಾಡಿಬಿಟ್ಟು ಊರಿಗೆ ಹೋಗೋಣ ಅಂತ ಹೇಳ್ತೀವಿ. ಅವಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ಮಾಡ್ತೀವಿ ಅಂತ ಅವಳಿಗೆ ಐಡಿಯಾನೂ ಇಲ್ಲ, ಗೊತ್ತೂ ಇಲ್ಲ. ಅದಕ್ಕೆ ಅವಳ ಊಟ ಮಾಡಿಸ್ಕೊಂಡು ಸರ್ಪ್ರೈಸ್ ಆಗಿ ಅವಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಹೈಲೈಟ್ ಹೊಡಿತೈತೆ. ಈಗ ಊಟ ಮುಗಿಸ್ಕೊಂಡು ಇದ್ದೀವಿ. ಅಮ್ಮು ಈಗ ಕೇಕ್ ಕಟಿಂಗ್ ಮಾಡಿಸ್ಬೇಕು. ತೆಗೆ ಕೈ ಯಾಕೆ ಏನಾಗಿದೆಯಾ? ಚೆನ್ನಾಗಿ
ಅಮ್ಮು ಬರ್ಡೇ ಮುಗಿಸ್ಕೊಂಡು ಬಂದ್ವು ಫ್ರೆಂಡ್ಸ್. ಈಗ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು ಬರ್ತಾಯಿದ್ದಾರೆ. ಅಮ್ಮು ಬರ್ಡೇ ಅಲ್ವಾ, ಅದಕ್ಕೋಸ್ಕರ ಅವ್ರು ಬರ್ತಾರೆ ಅಂದ್ಬಿಟ್ಟು ಅಡುಗೆ ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂದರೆ ಬರ್ತಾರೆ ಅಂದ್ಬಿಟ್ಟು ಕೋಳಿ ಸಾಂಬಾರು, ಹಾಗೆ ಕೋಳಿ ಇದು ನಾವು ಇದನ್ನು ಕೋಳಿ ಬಸ್ಸಾರು ಅಂತೀವಿ. ಸಾಂಬಾರು ಮಾಡಿಬಿಟ್ಟು ತೆಗೆದ್ಬಿಟ್ಟು ಹುರಿದಿರ್ತೀವಿ, ಅದಕ್ಕೆ ಕೋಳಿ ಬಸ್ಸಾರು ಅಂತೀವಿ. ಕೋಳಿ ಸಾಂಬಾರು ಬಿಸಿ ಮುದ್ದೆ ಮಾಡೋಣ ಅಂತ ನಮ್ಮ ಅಕ್ಕನ ಮಗಳಿಗೆ ತಿನ್ಬೇಕಂತ ನನಗೆ ಮಾಡೋದು ಸಾಂಬಾರು ಇಷ್ಟ. ಹಾಗಾಗಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ರೈಸ್ ರೆಡಿಯಾಗಿದೆ. ಅಮ್ಮು ಬರ್ಡೇ ಎಲ್ಲ ಸೋಮವಾರ ಬಂದಿರೋದಕ್ಕೆ ಎಲ್ಲ ಸ್ವಲ್ಪ ಥರ ಆಗ್ಬಿಟ್ಟೈತೆ. ಫಸ್ಟ್ ಬಂದು ನಿನ್ನೆ ಸೋಮವಾರ ಬಂದು ವೆಜ್ಜಿಂದ ಆಗೋಯ್ತು ಬರ್ಡೇ, ಆಮೇಲೆ ಬಂದು ನಾನ್ ವೆಜ್ಜಿಂದ ಮಾಡ್ಕೊಂಬಿಟ್ಟು ಬಂದ್ವು. ಈಗ ಬಂದಮೇಲೆ ಅಕ್ಕ ಬರ್ತೀನಿ ಅಮ್ಮು ಬರ್ಡೇ ಅಲ್ವಾ ಅಂತ ಅಂದು, ಹಾಗಾಗಿ ಈಗ ಬರ್ತಾರೆ. ಅವ್ರು ಬರ್ತಾರೆ ಅಂದ್ಬಿಟ್ಟು ಕೋಳಿ ಸಾಂಬಾರು ಮಾಡಿದ್ದೀನಿ. ಏನಕ್ಕೆ ತಂದೆ ಚಿಂಟು? ಅವ್ರು ಬರ್ತಾರೆ ಹೋಯ್ತಾರೆ ಅಷ್ಟೇ, ಇನ್ನೇನು ಇರ್ತಾರ ಅವ್ರೇನಿರಲ್ಲ ಅಂತ ಹೇಳ್ತಿದ್ದು. ಬರ್ತಾರೆ ಹೋಯ್ತಾರೆ. ಯೂಟ್ಯೂಬ್ ವಿಡಿಯೋ ನಾವು ಟೋಪಿ ಅನ್ಕೊಂಡಿದ್ವು. ಜಾಮೆಟ್ರಿ ಬಾಕ್ಸ್ ಇರ್ಬೇಕು ಅಮ್ಮುದು. ಹಾಂ ಟಾಪ್ ಚೆನ್ನಾಗೈತೆ. ಹೇಳ್ತಾನೆ ಚಿಂಟಾಪ ಕ್ಲಿಂಕ್ ಕಳಿಸು. ಚೆನ್ನಾಗೈತೆ 250. ಸೇಮ್ ತಡರೆ ಇಬ್ರೇ ಅಗ್ಲ ಆಯ್ತು ಒಂಚೂರು. ಅಂತೂ ಕೈ ಅಕ್ಕ ತೆಂಗರಿ ಬಂದ ಇದೇನಿದೆ ಅಮ್ಮ ಮಗಳು ಬಂದನಾ ಒಂಟೆ ಹೋಯ್ತು. ಯಾರು ಫೋನ್ ನೋಡೋದು? ಫಸ್ಟ್ ಗಿಫ್ಟ್ ಏನಿರ್ಬೋದು? ಐಫೋನ್ ಇರ್ಬೋದು ಅನ್ಸುತ್ತಮ್ಮ. ಇದನ್ನ ವಿಡಿಯೋ ಮಾಡ್ಕೊಳ್ಳಲ್ಲ ಅಲ್ಲ, ನಿಂತ್ಕೊಳ್ಳೋ ಚಿನ್ನ, ನಿಂತ್ಕೊಳ್ಳೋ ಚಿನ್ನ ಅಲ್ಲ ಜಸ್ಟ್ ಮಾಡ್ಕೊಳ್ಳಿ. ಫ್ಯಾನ್ ಹಂಗೆ ಬಿಚ್ಚಮ್ಮ, ಅದು ಫುಲ್ಲು ಫುಲ್ ಬಿಚ್ಬಿಡಮ್ಮ. ಅವಳಿಗಿದೆ ಇದೇ ಗಿಫ್ಟ್ ಕೊಡಿ ಇಷ್ಟ. ಅವಳಿಗೆ ಲೈಟು ನಮಗೆ ಸಣ್ಣ ಸಣ್ಣ ಗಿಫ್ಟ್ ಐಟಮ್ಗಳು ತುಂಬ ಇಷ್ಟ. ಹಾಗಾಗಿ ಅಕ್ಕ ತಂದುಕೊಟ್ರು. ಊಟ ಎಲ್ಲ ಮುಗೀತು, ಅಕ್ಕನ ಮಗೊಂದೆಲ್ಲ. ಇವಾಗ ಬಂದು ಊರಿಗೆ ಹೊರಟ್ರು. ಅವರು ಬೆಳ್ಳುಪ್ಪು ರಸ್ಕೋಬೇಕು, ಹಾಗಾಗಿ ಊರಿಗೆ ಹೊರಟ್ರು.